ರೂಪಾಯಿ ಕಾಯಿನ್ ಇರುತ್ತೆ, 50 ಪೈಸೆ ಕಾಯಿನ್ ಇರುತ್ತೆ, 25 ಪೈಸೆ ಕಾಯಿನ್ ಇರುತ್ತೆ. ಹಾಗಾದ್ರೆ ಮತ್ತೆ ಅವು ಎಷ್ಟಿದಾವೆ? 7 ರೇಷಿಯೋದಲ್ಲಿದ್ದಾವೆ, 6 ಇದಾವೆ, 4 ಇದಾವೆ. ಹಾಗಾದ್ರೆ ಒಟ್ಟು ಮೊಬೈಲ್ಗೂ 341 ರೂಪಾಯಿ ಆಯ್ತು. 341 ರೂಪಾಯಿ ಆಗಿದ್ರೆ ಈ ಡಬ್ಬದಲ್ಲಿರೋ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ನೋಡಿ, 1 ರೂಪಾಯಿದು 7 ಕಾಯಿನ್ ಇದ್ರೆ ಎಷ್ಟಿರುತ್ತೆ? 7 ರೂಪಾಯಿ. ಆಯ್ತಾ? 50 ರೂಪಾಯಿದು ಎಷ್ಟು ಕಾಯಿನ್ ಇದ್ರೆ 6 ರೂಪಾಯಿ ಇರ್ತದೆ. ಇಲ್ಲಿ 3 ರೂಪಾಯಿ ಆಗ್ತದೆ ಇದು. ಯಾಕಂದ್ರೆ 50 ಪೈಸೆ ಇದೆ, 6 ಕಾಯಿನ್ ಇದಾವೆ, ಎಷ್ಟು ರೂಪಾಯಿ ಆಯ್ತು? 3 ರೂಪಾಯಿ ಆಯ್ತು. ಅದೇ 25 ಪೈಸೆ ಇದ್ರೆ 4 ರೂಪಾಯಿ ಆಯ್ತು. ಎಷ್ಟು ಕಾಯಿನ್ ಆಯ್ತು? ಎಷ್ಟು ರೂಪಾಯಿ ಆಯ್ತು? 1 ರೂಪಾಯಿ ಆಯ್ತು. 25 ಪೈಸೆ ಇದೆ, 4 ಕಾಯಿನ್ ಆಯ್ತು, 1 ರೂಪಾಯಿ ಆಯ್ತು. ಅದೆಷ್ಟಿದೆ? 341 ಇದೆ ಅಂತ ನೋಡಿ. 11 ಒಂದ್ಲೆ 3 11 31 ಮಲ್ಟಿಪ್ಲೈ ಮಾಡಬೇಕು. ಡಬ್ಬದಲ್ಲಿರುವ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 31 ಅಂತ ಕೊಟ್ಟಿದ್ದಾರೆ. 31 ಇಂಟು 1 31 ರೂಪಾಯಿ. ಓಕೆನಾ? 31 ಇಂಟು 3 ಎಷ್ಟಾಯ್ತು? 3 ಒಂದೇ 3. 3 ರೂಪಾಯಿ ಇದೆ, 50 ರೂಪಾಯಿ ಕಾಯಿನ್ ಅಂತ ಅಂದ್ರೆ ಇಂಟು 2 ಆಗಬೇಕು. ಯಾಕೆ ಅಂತ ಅಂದ್ರೆ 93 ರೂಪಾಯಿ ಇದಾವೆ, 50 ಪೈಸೆ ಕಾಯಿನ್ ಅಂತೆ, ಇಂಟು 2 ಅಂತ ಅಂದ್ರೆ ಎಷ್ಟು? 2 3 6, 2 9 ಇರುತ್ತೆ. ಅದೇ ಎಷ್ಟು? ಇಂಟು 4 ಆಗಬೇಕು. 4 1 4, +1 2 3 4 5 520